ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತಿನ ನಿಮಗೆ ಇಲ್ಲಿ ಈ ಚಳಿಗೆ ತುಂಬಾ ಹೆಲ್ದಿಯಾಗಿ ಟೇಸ್ಟಿಯಾಗಿರೋಂಥ ಟಿಫಿನ್ ರೆಸಿಪಿಯನ್ನು ಹೇಳಿ ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀನಿ, ಪೂರ್ತಿ ನೋಡಿ. ಖಂಡಿತ ನಿಮಗೆ ವಿಡಿಯೋ ಯೂಸ್ಫುಲ್ ಆಗುತ್ತೆ, ಇಷ್ಟ ಕೂಡ ಆಗುತ್ತೆ. ಬೆಳಗ್ಗೆ ಅಂದರೂ ಬೇಗ ಬೇಗ ಏನಾದರೂ ಮಾಡಬೇಕಪ್ಪ ಅಂದರೆ ಈ ಟಿಫಿನ್ನ ನೀವು ಚಟ್ಪಟ್ ಅಂತ ಮಾಡಿಬಿಡ್ಬೋದು. ಸೊ ನಾನು ಮೊದಲಿಗೆ ಇಲ್ಲಿ 1 kg ಆಗೋಷ್ಟು ರಾಗಿ ಹಿಟ್ಟನ್ನು ತಗೊಂಡಿದ್ದೀನಿ. ನಂತರ ಒಂದು ಪಾತ್ರೆಯಲ್ಲಿ ಬೆಣ್ಣೆ ಅಥವಾ ಎಣ್ಣೆಯನ್ನು ಸೇರಿಸ್ಕೋಬೋದು. 1 ಟೀ ಸ್ಪೂನ್ ಆಗೋಷ್ಟು ಸೇರಿಸ್ಕೊಂಡು ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಸೊ ನಂತರ ಇದಕ್ಕೆ ನಿಮ್ಗೆ ಇಷ್ಟ ಆಗಿರುವಂಥ ತರಕಾರಿಯನ್ನು ಸೇರಿಸ್ಕೋಬೋದು. ನಾನಿಲ್ಲಿ ಕ್ಯಾರೆಟ್ ಮಾತ್ರ ಸೇರಿಸ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಈರುಳ್ಳಿ, ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪನೇ ಟೀ ಕುಡಿ ಕಪ್ಪಿಂದ 1 ಕಪ್ ಆಗೋಷ್ಟು ಮೊಸರನ್ನು ಸೇರಿಸ್ಕೊಂಡು ನಂತರ ಇದಕ್ಕೆ ರಾಗಿ ಹಿಟ್ಟನ್ನು ಜರಡಿಯನ್ನಾಗಿ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ನೀವು ಇದನ್ನು ಟಿಫಿನ್ಗೆ ಅಷ್ಟೇ ಮಾಡ್ಕೋಬೇಕಂತೇನಿಲ್ಲ. ಮಧ್ಯಾಹ್ನ ಊಟಕ್ಕಾಯಿತು, ರಾತ್ರಿ ಊಟಕ್ಕಾಯಿತು ನೀವು ಇದನ್ನು ಮಾಡ್ಕೋಬೋದು. ಇನ್ನೊಂದೇನಪ್ಪ ಅಂದರೆ, ಸೊ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ, ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಡೈಲಿ ಈಸಿಯಾಗಿರುವಂಥ ಮತ್ತು ಹೆಲ್ದಿಯಾಗಿರುವಂಥ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ಚೆನ್ನಾಗಿ ನಾವು ಇದನ್ನು ಕಲಿಸ್ಕೋಬೇಕು. ಬೇಕಂದರೆ ಸ್ವಲ್ಪನೇ ನೀರನ್ನು ನಾವು ಸೇರಿಸ್ಕೋಬೋದು, ಚೆನ್ನಾಗಾಗುತ್ತೆ. ಆದರೆ ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೋಬೇಕು. ನೋಡ್ತಾ ಇರ್ಬೋದು, ಈ ರೀತಿ ಹಿಟ್ಟನ್ನು ಕಲಿಸ್ಕೊಂಡು ಬೇಕಂದರೆ ನಿಮ್ಮ ಹತ್ರ ಟೈಮ್ ಇದ್ದರೆ 1-2 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಿ. ಸೊ ನನ್ನ ಹತ್ರ ಟೈಮ್ ಇಲ್ಲ, ಹಾಗಾಗಿ ನಾನೊಂದು ಪ್ಯಾನನ್ನು ಬಿಸಿ ಮಾಡೋಕ್ಕೆ ಇಡ್ತಾ ಇದ್ದೀನಿ. ನಂತರ ನಾನಿಲ್ಲಿ ಬಾಳೆ ಎಲೆಯನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ತೊಗೊಂಡಿದ್ದೀನಿ. ಬಾಳೆ ಎಲೆಯನ್ನು ಈಗ ನಾನು ಸ್ವಲ್ಪನೇ ಕಟ್ ಮಾಡಿಕೊಂಡು ತೊಗೋತಾ ಇದ್ದೀನಿ, ಯಾಕಂದರೆ ದೊಡ್ಡ ಕಂಫರ್ಟಬಲ್ ಆಗೋದಿಲ್ಲ ಅನ್ನೋ ಕಾರಣಕ್ಕೆ. ಹಾಗೆ ಸ್ವಲ್ಪ ಬಿಸಿ ಕೂಡ ಮಾಡ್ಕೊಂಡಿದ್ದೀನಿ. ನಡುವೆ ಒಂಥರ ಕಟ್ಗೆ ರೀತಿಯಲ್ಲಿ ಇರುತ್ತೆ ನೋಡಿ, ಸರಿಯಾಗಿ ತಾಲಿಪಟ್ಟಿ ಮಾಡೋಕ್ಕೆ ಬರೋದಿಲ್ಲ. ಹಾಗಾಗಿ ನಂತರ ನಾನಿಲ್ಲಿ ಹಿಟ್ಟನ್ನು ತಗೊಂಡು ಈ ರೀತಿ ಕೈಲಿಂದನೇ ಪ್ರೆಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆಯನ್ನು ಕೈಗೆ ಹಚ್ಕೊಂಡ್ಬಿಟ್ಟು ಪ್ರೆಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ನಂತರ ಇದ್ರ ಮೇಲ್ಗಡೆ ನಾನು ಕರಿ ಎಳ್ಳು ಮತ್ತು ಬಿಳಿ ಎಳ್ಳನ್ನು ಸೇರಿಸ್ಕೊತಾ ಇದ್ದೀನಿ. ಸುಮ್ಮನೆ ಚೆನ್ನಾಗಿ ಕಾಣಲಿ ಅನ್ನೋ ಕಾರಣಕ್ಕೆ, ಇದೇನು ಟೇಸ್ಟ್ ಬರೋದಿಲ್ಲ. ಸೊ ನೀವು ಬೇಕಂದರೆ ಸೇರಿಸ್ಕೋಬೋದು, ಬೇಡಪ್ಪ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನಂತರ ನಾವು ಇದೇ ರೀತಿ ಕೂಡ ಬೇಯಿಸ್ಕೋಬೋದು. ಇಲ್ಲಪ್ಪ ನಮಗೆ ಈ ರೀತಿ ಬೇಗ ಕುಕ್ ಆಗೋದಿಲ್ಲ ಅಂದರೆ, ಬೇಗ ಬೇಯೋದಿಲ್ಲ ಇದು ಅಂದರೆ ಇನ್ನೊಂದು ಟಿಪ್ಸನ್ನು ಹೇಳ್ಕೊಡ್ತೀನಿ. ಸೊ ಈ ರೀತಿ ನಾವು ಸ್ವಲ್ಪನೂ ಎಲ್ಲೂ ಗ್ಯಾಪ್ ಇಲ್ಲದೆ ರೀತಿಯಲ್ಲಿ ಬೇಯಿಸ್ತಾ ಇದ್ದರೆ ತುಂಬ ಹೊತ್ತು ಬೇಕಾಗುತ್ತೆ, ಅಂದರೆ ವೇಟ್ ಮಾಡಬೇಕಾಗತ್ತೆ. ಬೇಗ ಇದು ಆಗೋದಿಲ್ಲ. ಇಲ್ಲಪ್ಪ ಅಂದರೂ ಒಂದು 10ರಿಂದ 15 ನಿಮಿಷ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಯಿಸ್ಕೋಬೇಕು. ನಂತರ ಇದನ್ನು ಟರ್ನಿಂಗನ್ನು ಮಾಡ್ಕೋಬೇಕು. ನಾನಿಲ್ಲಿ ಕೆಬ್ಬನ ತವೆಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಬಾಳೆ ಎಲೆ ಇಲ್ಲಪ್ಪ ಅಂದರೆ ಬಟರ್ ಪೇಪರು ಅಥವಾ ಎಣ್ಣೆ ಹಾಳಿರುತ್ತೆ ನೋಡಿ, ಎಣ್ಣೆ ಪಾಕೆಟು, ಆ ಪಾಕೆಟ್ ಮೇಲೆ ಕೂಡ ನೀವು ಈ ರೀತಿ ಸ್ಪ್ರೆಡನ್ನು ಮಾಡ್ಕೋಬೋದು. ನಾನು ಸೇಮ್ ಇದೇ ರೀತಿ ಮಾಡ್ತಾಯಿದ್ದೀನಿ. ಬೇಗ ಕುಕ್ ಆಗಬೇಕು, ಬೇಗ ಅರ್ಜೆಂಟ್ ಇದೆ ಮನೆಯಲ್ಲಿ ಅಂದರೆ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ನಂತರ ಇದ್ರ ಮೇಲ್ಗಡೆ ನಾವು ಸ್ವಲ್ಪನೇ ಬಿಳಿ ಎಳ್ಳನ್ನು ಹಾಗೆ ಸೇರಿಸ್ತಾ ಇದ್ದೀನಿ. ಬೇಕಂದರೆ ಸೇರಿಸ್ಕೊಳ್ಳಿ, ಬೇಡಂದರೆ ಸ್ಕಿಪ್ ಮಾಡಿಕೊಳ್ಳಿ. ಚಿಕ್ಕದಾಗಿ ಹೋಲನ್ನು ಮಾಡಬೇಕು. ಈ ರೀತಿ ಹೋಲ್ ಮಾಡೋದ್ರಿಂದ ಬೇಗ ಕುಕ್ ಆಗುತ್ತೆ, ಅಂದರೆ ತುಂಬ ಬೇಗನೆ ಬೇಯುತ್ತೆ, ಟೈಮ್ ಕೂಡ ಕಡಿಮೆ ಹಿಡಿಯುತ್ತೆ. ನಾನೀಗ ನಾನ್ ಸ್ಟಿಕ್ ಪ್ಯಾನಲ್ಲಿ ನಿಮಗೆ ಬೇಯಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ. ಕೆಬ್ಬನ ತವೆಯಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ನಾನ್ ಸ್ಟಿಕ್ ಪ್ಯಾನಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಸೊ ಆರೋಗ್ಯಕ್ಕೆ ಕೆಬ್ಬಂದೇ ಒಳ್ಳೆಯದು ಪ್ಯಾನು. ಸೊ ನಾನು ನಿಮಗೆ 2 ಮಾಡಿ ತೋರಿಸ್ತಾ ಇದ್ದೀನಿ. ಸೈಡ್ಗೆಲ್ಲ ನಾವು ನೀರನ್ನು ಸ್ವಲ್ಪ ಚಿಪ್ಪಡಿಗೆ ಕೊಡಬೇಕು. ನಂತರ ಮುಚ್ಚಿಬಿಟ್ರೆ ಆ ನೀರಿನ ಹೊಗೆಯಲ್ಲಿ ಚೆನ್ನಾಗಿ ಇದು ಬೇಯ್ಬಿಡುತ್ತೆ, ಅಂದರೆ ಸೈಡ್ಗೆಲ್ಲ ಹಸಿಯಾಗಿ ಉಳಿಯೋದಿಲ್ಲ, ಚೆನ್ನಾಗಿ ಕುಕ್ ಆಗುತ್ತೆ. ನಂತರ ನಾವೇನು ಹೋಲ್ ಮಾಡಿರ್ತೀವಲ್ಲ ಅಲ್ಲಿ ಸ್ವಲ್ಪ ಎಣ್ಣೆನೋ ತುಪ್ಪನೋ ಏನು ಬೇಕಲ್ಲ ಅದನ್ನು ಸ್ಪ್ರೆಡ್ ಮಾಡ್ಕೋಬೇಕು. ಬೇಗನೆ ಕುಕ್ ಆಗುತ್ತೆ. ಸೊ ನೀವು ಈ ಟಿಪ್ಸನ್ನು ಕೂಡ ಫಾಲೋ ಮಾಡ್ಬೋದು. ಬೇಗ ಬ್ರೇಕ್ಫಾಸ್ಟ್ ಆಗಬೇಕಪ್ಪ ಮನೆಯಲ್ಲಿ ಬೇಗ ಅಂದರೆ ನೋಡಿ, ಈಗ ನಾನು ಇದೇ ರೀತಿ ಎಲ್ಲವನ್ನು ಮಾಡಿ ಸೈಡ್ ಇಡ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಕೊಬ್ಬರಿ ಚಟ್ನಿ ಕೂಡ ಮಾಡಿದ್ದೀನಿ, ಹಾಗೆ ಕೆಂಪು ಚಟ್ನಿ ಕೂಡ ಇಲ್ಲಿ ಮೊದಲೇ ಮನೆಯಲ್ಲಿ ರೆಡಿ ಇತ್ತು. ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಇಲ್ಲಿ ನಮ್ಮದು ರಾಗಿ ಹಿಟ್ಟಿನ ತಾಳಿಪಟ್ಟಿ ರೆಡಿ ಆಯಿತು ಅಂದ್ಬಿಟ್ಟು. ಸೊ ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಯೂಸ್ಫುಲ್ ಅನಿಸಿದರೆ, ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಮತ್ತೆ ಈಸಿ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನಿಮಗೆ ಸ್ವಲ್ಪ ಏನಾದರೂ ಇಷ್ಟ ಆದರೆ ಪ್ಲೀಸ್ ಇನ್ನೊಬ್ಬರು ಕೂಡ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್.